ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಂಗಳವಾರ, ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಾನು ಮಂಗಳವಾರ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಕೊಬ್ಬರಿ ಎಣ್ಣೆನ ತಲೆಗೆ ಕಾಯಿಸಿ ಚೆನ್ನಾಗಿ ಕುದಿಸಿ ಹಚ್ಕೊತೀನಿ. ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಈ ಕ್ಲಿಪ್ಪಿಂಗ್ನ ಈ ವಿಡಿಯೋ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪು ಕರಿಬೇವು ಮತ್ತು ಒಂದು 10ರಿಂದ 15 ಎಲೆ ದಾಸವಾಳದ ಎಲೆ, 4 ಈರುಳ್ಳಿ ಮತ್ತು ಒಂದು 2ರಿಂದ 3 ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಅದಕ್ಕೆ ಒಂದು 500 ml ಕೊಕೊನಟ್ ಆಯಿಲ್ನ ಒಂದು 30 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದಕ್ಕೆ ನೀವು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ತರಿಸಿ ಇಟ್ಕೊಂಡಿದ್ದೆ, ಬಟ್ ಎಣ್ಣೆನ ಕಾಯಿಸುವಾಗ ಹಾಕೋದನ್ನು ಮರೆತೇ ಬಿಟ್ಟಿದ್ದೆ. ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 30ರಿಂದ 40 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ನಾವು ಹಾಕಿರೋ ಅಷ್ಟು ಐಟಮ್ಸೂ ಫುಲ್ಲು ಕಪ್ಪಾಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕುದ್ದಿ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಇದು ಕೂಲ್ ಡೌನ್ ಆಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಇದರೊಳಗಡೆನೇ ಬಿಟ್ಬಿಟ್ಟಿದ್ದೀನಿ. ನೋಡಿ, ಈಗ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ನಾನು ಒಂದು ಬಾಕ್ಸ್ಗೆ ಸ್ಟ್ರೈನ್ ಮಾಡಿಕೊಂಡು ಹಂಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಒಂದು 2 ಮಂತ್ಸ್ ಬರುತ್ತೆ ಇದು ನನಗೆ. ಇದರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ತಲೆಯಲ್ಲಿ ಅಗ್ರೇನಿರುತ್ತೋ ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಾನು ತುಂಬ ದಿವಸದಿಂದ ಹೀಗೆ ಕಾಯಿಸ್ಕೊಂಡು ಹಚ್ಕೊಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ರಿಸಲ್ಟ್ ಏನು ಬರುತ್ತೆ ಅಂತ. ಎರಡು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ನಾನು. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಬಾಕ್ಸ್ಗೊಳಗೆ ಹಾಗೆ ಬಿಟ್ಬಿಡ್ತೀನಿ. ಇದು ಯಾವಾಗ ಎಣ್ಣೆ ಫುಲ್ ಖಾಲಿ ಆಗುತ್ತೋ ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡ್ತೀನಿ. ಅದ್ರ ರಸ ಎಲ್ಲ ಏನಿರುತ್ತೆ ನೆಲ್ಲಿಕಾಯ್ದು ಎಲ್ಲ ಈ ಕೊಕೊನಟ್ ಆಯಿಲ್ ಜೊತೆಗೆ ಚೆನ್ನಾಗಿ ಬೆರ್ಕೊಂಡು ಬಿಟ್ಟಿರುತ್ತೆ. ಈ ನೆಲ್ಲಿಕಾಯಿನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮನೆ ಕೆಲಸ ಬೇಗ ಮುಗಿಯೋದೇ ಇಲ್ಲ. ಸೊ ಹಾಗಾಗಿ ಬೇಗ ಫಾಸ್ಟಾಗಿ ಎಲ್ಲ ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಪೂಜೆಗೆ ಬೇರೆ ಹೋಗಬೇಕು, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲ ನಾನು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಆ ತಕ್ಷಣವೇ ಕೆಲಸನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಒಂದೇ ಒಂದು ದಿನ ಏನಾದರೂ ಈ ಥರ ಮೇಲೆ ಸುತ್ತ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಅದು ಫುಲ್ಲು ಗಲೀಜಾಗಿ ಕಾಣ್ತಾ ಇರುತ್ತೆ. ಅಲ್ಲೇ ನಾವು ಕ್ಲೀನ್ ಮಾಡಿ ತುಂಬ ದಿವಸ ಆಯ್ತೇನೋ ಅನ್ನೋ ಥರ ಕಾಣ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಡೈಲಿ ಮಾಡ್ಕೊಳ್ತಾ ಇರ್ತೀನಿ. ನಾನು ಒಂದೊಂದೇ ಕೆಲಸನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನನಗೆ ನನ್ನ ಮಗ ಒಂದೊಂದೇ ಕೆಲಸ ರೆಡಿ ಮಾಡಿ ಇಡ್ತಾ ಇದ್ದಾನೆ. ಸತ್ತು ಏನು ಮಾಡಿರೋದು? ಇನ್ನು ಈ ಸ್ಟವ್ ಅಂತೂ ಬಿಡಿ, ನಾನು ಹತ್ರ ಇದನ್ನು ಕಂಪಲ್ಸರಿ 2 ಸಲ ಅಂತೂ ಕ್ಲೀನ್ ಮಾಡೇ ಮಾಡ್ತೀನಿ. ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ನೈಟ್ ಊಟ ಎಲ್ಲ ಮುಗಿಸಿ ಮಲಗಬೇಕಾದ್ರೆ ಒಂದು ಸಲ ಈ ಥರ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ರೆ ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ನೈಟೇ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಅಡುಗೆ ಮನೆ ನೀಟಾಗಿದ್ದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇಲ್ಲ ಎಲ್ಲ ಗಲೀಜಾಗಿ ಮೆಸ್ಸಿ ಆಗಿತ್ತು ಅಂದರೆ ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಈಗ ನಾನು ಒಲೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಇದು ನಾನೇನು ಹಚ್ಚಿದ್ದೀನಿ ಅಲ್ವಾ, ಅದು ವಿಭೂತಿನ ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ನಾನು ಹಚ್ಕೊತೀನಿ. ಅದು ಬೇಗ ಹೋಗೋದಿಲ್ಲ, ಚೆನ್ನಾಗೂ ಕಾಣುತ್ತೆ. ಹಾಗಾಗಿ ನಾನು ವಿಭೂತಿನ ಹಾಕ್ಕೊತೀನಿ, ರಂಗೋಲಿ ಬಿಡಲ್ಲ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಒಲೆ ಮೇಲೆ ಒಂದು ಚಿಕ್ಕದಾಗಿ ಯಾವುದಾದ್ರೂ ಒಂದು ರಂಗೋಲಿನ ಬಿಡ್ತೀನಿ. ಯಾವಾಗಲೂ ಓಂ ಅಂತ ಬಿಡಲ್ಲ. ಒಂದು ಸಲ ಓಂ, ಒಂದು ಸಲ ಸ್ವಸ್ತಿಕ್, ಇನ್ನೊಂದು ಸಲ ಲೋಟಸ್ ಆ ಥರ ಬಿಡ್ತೀನಿ. ಸೊ ಇವತ್ತು ಓಂ ಬಿಡಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಓಂ ಬಿಡಿಸ್ತಾ ಇದ್ದೀನಿ. ನಾನು ಈ ಥರ ರಂಗೋಲಿನೆಲ್ಲ ಡೈಲಿ ಬಿಡಲ್ಲ. ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ನಾನು ಈ ಥರ ರಂಗೋಲಿ
ಹೂವು, ಅರಿಶಿನ, ಕುಂಕುಮ ಎಲ್ಲ ಇಡ್ತೀನಿ, ಪೂಜೆ ಮಾಡ್ತೀನಿ. ಡೈಲಿ ಏನೂ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದನ್ನು ನೋಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಮತ್ತು ಹಬ್ಬಗಳಲ್ಲೂ ನಾನು ಈ ಥರ ರೆಡಿ ಮಾಡ್ಕೊಳ್ತೀನಿ. ನೋಡೋದಕ್ಕೆ ಖುಷಿ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಈ ಥರ ಬಿಡೋಕ್ಕೆ ಇಷ್ಟ ಅಂತ ಹೇಳಿ ನಾನು ಈ ಥರ ಬಿಡ್ತೀನಿ ಅಷ್ಟೇನೆ. ಹಾಗೆ ನಾನು ಶುಕ್ರವಾರ ಮತ್ತು ಮಂಗಳವಾರ ನೆಲ ಒರೆಸೋ ನೀರಿಗೆ 1 ಹಿಡಿ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ಮನೆ ನೆಲನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಹಾಗೆ ಮನೆಯಲ್ಲಿ ಪ್ರತಿಯೊಂದು ರೂಮು ಆಗಿರ್ಬೋದು, ಕಿಚನ್ನು, ಹಾಲು ಏನಿದೆಯೋ ಅಲ್ಲಿಗೆಲ್ಲ ನಾನು ಗೋಮೂತ್ರನ ಎರಚ್ತೀನಿ. ಹಾಗೆಯೇ ಆಲ್ಮೋಸ್ಟ್ ನಾನು ಶುಕ್ರವಾರ ಮತ್ತು ಮಂಗಳವಾರ ಇದೇ ರೀತಿಯೇ ಇವತ್ತೇನು ಪ್ರೊಸೀಜರ್ನ ಮಾಡ್ತಾಯಿದ್ದೀನೋ ಅದನ್ನೆಲ್ಲ ನಾನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ಕೊಳ್ತೀನಿ. ಹೊಸ್ಲಿಗೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಬಳ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಅಡುಗೆ ಅರಿಶಿನ ಯೂಸ್ ಮಾಡಿದ್ದೀನಿ, ದೇವರಿಗೆ ಹಚ್ಚೋ ಅರಿಶಿನ ಯೂಸ್ ಮಾಡಿಲ್ಲ. ಯಾಕೆ ಅಂತ ಹೇಳಿದರೆ ದೇವ್ರಿಗೆ ಹಚ್ಚೋ ಅರಿಶಿನ ಇಷ್ಟು ಕ್ಲಿಯರಾಗಿ ಬರೋದಿಲ್ಲ. ಹಾಗಾಗಿ ನಾನು ಅಡುಗೆ ಅರಿಶಿನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ತ್ರಿಶೂಲ, ಓಂ, ಸ್ವಸ್ತಿಕ್ ಏನಿದೆ ನಾನು ಇನ್ಸ್ಟಾ ರೀಲ್ಸಲ್ಲಿ ನೋಡಿದ್ದೆ. ಹಾಗಾಗಿ ಡೋರ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟಿದ್ದೀನಿ. ಯಾಕೆ ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಎಲ್ಲ ಪೂಜೆ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿ ಮಂಗಳವಾರ ನಾನು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪನ ಹಚ್ಚಿಬಿಟ್ಟು ಬರ್ತೀನಿ. ಸೊ ಇವಾಗ ಆಲ್ರೆಡಿ ಇವತ್ತು ಸೇರಿ 13ನೇ ವಾರ ಆಯಿತು. ಇನ್ನು 18ನೇ ವಾರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು 5 ವಾರ ಹಚ್ಚಿದ್ರೆ ವ್ರತ ಕಂಪ್ಲೀಟ್ ಆಗುತ್ತೆ. ಸೊ ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ ಒಂದು 100 ಮೀಟ್ರು ಆಗಲ್ಲ, ಅಷ್ಟು ಹತ್ರನೇ ಇದೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗ್ಬೋದು ಅಂತ ನಡ್ಕೊಂಡು ಹೋಗಿದ್ದೀನಿ. ಸೊ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಇದು ಫಸ್ಟ್ನೇ ವರ್ಷ ನಾನು ಈ ಥರ ಪೂಜೆನೆಲ್ಲ ಮಾಡ್ತಾ ಇರೋದು. ಮುಂಚೆ ಯಾವತ್ತೂ ಮಾಡಿಲ್ಲ. ಫಸ್ಟ್ ಡೇ ಏನಾಗಿತ್ತು ಅಂತ ಹೇಳಿದ್ರೆ ನಾನೆಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲಿಗೆ ಹೋಗಿ ರೆಡಿ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಐನೋರು ಹೇಳಿದ್ದು, ಎಲ್ಲ ಇಲ್ಲೇ ಬಂದು ರೆಡಿ ಮಾಡ್ಕೊಳ್ಬೇಕು, ಪ್ರತಿಯೊಂದೂ ನೀವು ಇಲ್ಲಿಗೆ ತರಬೇಕು, ಮನೇಲಿ ದೇವ್ರಿಗೆ ಹಚ್ಚೋ ನಿಂಬೆಹಣ್ಣನ್ನು ಕಟ್ ಮಾಡಬಾರ್ದು ಅಂತ ಹೇಳಿದರು. ಸೊ ಅದೊಂದು ಫಸ್ಟ್ ಮಿಸ್ಟೇಕ್, ಅಂದರೆ ಯಾವತ್ತೂ ಮಾಡಿಲ್ವಲ್ಲ, ಸೊ ಹಾಗಾಗಿ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟು ಸೆಕೆಂಡ್ ಟೈಮಿಂದ ಕಂಟಿನ್ಯೂ ಎಲ್ಲ ಇಲ್ಲಿಗೆ ತಂದು ರೆಡಿ ಮಾಡಿಕೊಂಡು ಹಚ್ಬಿಟ್ಟು ಹೋಗ್ತೀನಿ. ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಈ ವಿಡಿಯೋನ ಶೂಟ್ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದರೆ ಐನೋರು ಬೆಳಗ್ಗೆ ಹೊತ್ತು ಮಾತ್ರ ಬಂದು ಪೂಜೆನ ಮಾಡಿ ಹೋಗ್ತಾರೆ. ಅವರು ತುಂಬ ದೂರ ಇರೋದು. ಹಾಗಾಗಿ ಫುಲ್ ಡೇ ಏನೂ ದೇವಸ್ಥಾನ ಓಪನ್ ಇರೋದಿಲ್ಲ. ಇಲ್ಲೇ ಎದುರುಗಡೆ ಮನೆಗೆ ಬೀಗದ ಕೀ ಕೊಟ್ಟೋಗಿರ್ತಾರೆ. ನಾನು ಇಸ್ಕೊಂಡು ಓಪನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಹಚ್ಚಿಬಿಟ್ಟು ಪೂಜೆ ಮಾಡಿ ಅದೆಲ್ಲ ಆರೋಗೋವರೆಗೂ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಸೊ ನೆಕ್ಸ್ಟ್ ವೀಕ್ ಬಂದು ಇದನ್ನು ತಗೊಂಡು ಬೇರೆ ಪ್ಲೇಟಲ್ಲಿ ದೀಪನೆಲ್ಲ ಹಚ್ಚಿಬಿಟ್ಟು ಹೋಗ್ತೀನಿ. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಗುಡ್. ಥ್ಯಾಂಕ್ ಯು ಹೇಳು. ಬಾಯ್. ಎಲ್ಲಿದ್ದೀರಾ ಸಾತ್ವಿ? ಈಗ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಹೊಲದ ಹತ್ರ ರಾಗಿ ಕಟ್ ಮಾಡೋ ಮೆಷಿನ್ ಬಂದಿತ್ತು ಅಂತ ಹೇಳಿ ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ನಮ್ಮೂರು ಏನಿದೆ ಅದು ಮಧ್ಯದಲ್ಲಿದೆ, ಸುತ್ತ ಕೆರೆಗಳೇ ಇದೆ. ಆ ಕಡೆ ಒಂದು ಕೆರೆ, ಈ ಕಡೆ ಒಂದು ಕೆರೆ, ಪಕ್ಕದಲ್ಲಿ ಒಂದು ಕೆರೆ. ಹಾಗಾಗಿ ಮಧ್ಯ ನಮ್ಮೂರು ಇರೋದ್ರಿಂದ ಸ್ವಲ್ಪ ಥಂಡಿ ಗಾಳಿ ತುಂಬ ಬರುತ್ತೆ. ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿತ್ತು ವೆದರ್. ಪಕ್ಕದಲ್ಲಿ ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ನಾನು ಇಷ್ಟು ನಿಧಾನವಾಗಿ ಮಾತಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗಿತ್ತು ನನ್ನ ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.